ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿತ್ತು 2500 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಮಾಡ್ಕೋತಾರೆ ಅಂತ. ಬಟ್ ತುಂಬ ಜನ ಆ ವಿಡಿಯೋ ಮಾಡಿದಾಗ ಕೇಳಿದ್ರಿ CNR ರೂಲ್ ಯಾವಾಗ ಬಿಡ್ತಾರೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿ. ಸೊ ಸರ್ಕಾರ ಕೂಡ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಸಪ್ರೇಟಾಗಿ CNR ರೂಲ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು. ಸೊ ಹೇಳಿ 15 ಡೇಸ್ ಕೂಡ ಆಗಿಲ್ಲ. ಆವಾಗಲೇ ಇವಾಗ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ CNR ರೂಲ್ನ ಬಿಡುಗಡೆ ಮಾಡಿದ್ದಾರೆ. ಇದು ಜಸ್ಟ್ ಡ್ರಾಫ್ಟ್ ಆಗಿರುತ್ತೆ. ಇದಕ್ಕೆ ನಮ್ಗೆ ಏನೇ ಅಬ್ಜೆಕ್ಷನ್ಸ್ ಇತ್ತು ಅಂತಂದ್ರೂ ಕೂಡ ನಾವು ಅದಕ್ಕೆ ಆಕ್ಷೇಪಣೆಗಳನ್ನ ಹಾಕ್ಬೋದು. ಅಂಡ್ ಇಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಬೇಕು ಅಂತ ಅಂದಾಗ ಏನೇನೆಲ್ಲ ಅರ್ಹತೆಗಳಿರಬೇಕು ಅಂಡ್ ಏನೇನೆಲ್ಲ ಷರತ್ತುಗಳನ್ನ ವಿಧಿಸಿದೆ ಸರ್ಕಾರ ಅನ್ನೋದನ್ನ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೋಡ್ತಾ ಹೋಗೋಣ. ಅಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನೋಟಿಫಿಕೇಶನ್ನು ಯಾವಾಗ ಬಂದಿದ್ದು ಅಂತ ಹೇಳಿದ್ರೆ 29ನೇ ತಾರೀಕಿನಲ್ಲಿ ಬಂದಿದ್ದು, ಅಂದರೆ ನಿನ್ನೆ ಬಂದಿರೋಂಥ ನೋಟಿಸು. ಬಟ್ ನಿನ್ನೆ ತುಂಬ ಲೇಟ್ ಆಗಿದ್ದರಿಂದ ನಾನು ಅಪ್ಲೋಡ್ ಮಾಡೋದನ್ನ ಸ್ವಲ್ಪ ಡಿಲೇ ಮಾಡಿದೆ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಅಂದರೆ 29ನೇ ತಾರೀಕಿಂದ 7 ದಿನಗಳ ಕಾಲ ನಿಮಗೆ ಟೈಮ್ ಇರುತ್ತೆ. ಇಲ್ಲೇ ಹಾಕಿದ್ದಾರೆ ನೋಡಿ, 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ. ಅಂದರೆ ಏನೇ ಒಂದು ತಿದ್ದುಪಡಿ ಏನೇ ಇತ್ತು ಅಂತಂದ್ರೆ, ಅಬ್ಜೆಕ್ಷನ್ ಇತ್ತು ಅಂದರೆ ನಮಗೆ 7 ಡೇಸ್ ಟೈಮ್ ಇರುತ್ತೆ. ಸೊ ಇಲ್ಲಿ ಕರಡು ನಿಯಮಗಳಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ಅರ್ಹತೆಗಳಿರಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಗಣಕ ವಿಜ್ಞಾನ ಶಿಕ್ಷಕರು. ಸೊ ಗಣಕ ವಿಜ್ಞಾನ ಶಿಕ್ಷಕರು ಅಂತ ಬಂದಾಗ 1ನೇ ತರಗತಿಯಿಂದ 8ನೇ ತರಗತಿಗೆ ಬೋಧನೆ ಮಾಡ್ತಕ್ಕಂತಹ ಟೀಚರ್ಸ್ಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಮುಂಚೆ ಎಲ್ಲ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಹೈಸ್ಕೂಲ್ಗೆ ಇರ್ತಾ ಇತ್ತು. ಸೊ 8th 9th 10th ಇರ್ತಿತ್ತು. ಸೊ ಇವಾಗ ಇಲ್ಲಿ ಗಣಕಯಂತ್ರ ಟೀಚರ್ಸ್, ಕಂಪ್ಯೂಟರ್ ಟೀಚರ್ಸ್ ಅಂತ ಬಂದಾಗ 1ನೇ ಕ್ಲಾಸಿಂದ ಕೂಡ ಕಂಪ್ಯೂಟರ್ನ ಹೇಳ್ಕೊಡ್ಬೇಕಾಗುತ್ತೆ. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೂ ಕೂಡ ಹೇಳ್ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದರೆ 1ನೇ ತರಗತಿಯಿಂದ 8ನೇ ತರಗತಿಗೆ ನೀವು ಬೋಧನೆ ಮಾಡಬೇಕಾಗತ್ತೆ. ಓಕೆನಾ. ಸೊ ಎಷ್ಟು ಟೀಚರ್ಸ್ ಅಂತ ಹೇಳಿದ್ರೆ 2500 ಶಿಕ್ಷಕರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಆ ಒಂದು ಪೋಸ್ಟ್ಗಳಿಗೆ ಎಕ್ಸಾಮ್ನ ಮಾಡ್ತಾರೆ. ಸೊ 2500 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬಿಡುಗಡೆ ಆಗಿರುವಂಥದ್ದು. CNR ರೂಲ್ ಇದು ಅಧಿಕೃತ ನೋಟಿಫಿಕೇಶನ್ ಅಲ್ಲ, ಜಸ್ಟ್ CNR ರೂಲ್ ಡ್ರಾಫ್ಟ್ ಇದು. ಓಕೆನಾ. ಸೊ ಇಲ್ಲಿ ಎಷ್ಟು ಪೇಮೆಂಟ್ ಇರುತ್ತೆ, 44,425ರಿಂದ 83,700 ರೂಪಾಯಿಗಳ ಒಂದು ಪೇಮೆಂಟ್ ಇರುತ್ತೆ, ಸ್ಯಾಲ್ರಿ ಇರುತ್ತೆ. ಸೊ 2,500 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಡೆಯುವಂಥದ್ದು ಇದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನೇರ ನೇಮಕಾತಿಯಿಂದ ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವ ನಿಯಮಗಳನ್ನು ಸಾರ ಅಂತ ಹಾಕಿದ್ದಾರೆ. ಓಕೆ. ಸೊ ಇಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅಂತಂದರೆ, ಬ್ಯಾಚುಲರ್ ಆಫ್ ಸೈನ್ಸ್. ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ BSc ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್. ನೀವು BSc ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು. ಓಕೆ, BSc ಇನ್ ಕಂಪ್ಯೂಟರ್ ಸೈನ್ಸ್. ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಮಾಡಿರಬೇಕು. ಓಕೆನಾ. ಸೊ BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ BCA ಆಗಿರಬೇಕು, ಅಥವಾ BIT ಅಂದರೆ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. BIT ಅಂದರೆ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ BE. ಸೊ ಅದರಲ್ಲಿ CS. ಓಕೆ, BE ಆ್ಯಂಡ್ CS ಮಾಡಿರಬೇಕಾಗುತ್ತೆ. ಕಂಪ್ಯೂಟರ್ ಸೈನ್ಸ್ನ ನೀವು ಓದಿರಲೇಬೇಕಾಗುತ್ತೆ. ಅಥವಾ ಬಿಟೆಕ್ಕಲ್ಲಿ ಕೂಡ ನೀವು CS ಮಾಡಿರಬೇಕು, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ. ಸೊ ಇಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಇತ್ತು ಅಂತಂದರೆ ನೀವು ಡೆಫಿನೆಟ್ಲಿ ಈ ಹುದ್ದೆಗೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರ. ಓಕೆ. ಸೊ BCA ಆಗಿರಬೇಕು, BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, BIT ಅಂದರೆ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಓದಿದ್ರು ಕೂಡ ಆಗುತ್ತೆ, BECS ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗಣಕ ವಿಜ್ಞಾನದಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಿ, ಆ್ಯಂಡ್ BTech CS ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸಲ್ಲಿ. ಓಕೆ. ಇದಿಷ್ಟು ಡಿಗ್ರಿಗಳ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಭಾಷೆಯನ್ನಾಗಿ ಕನ್ನಡವನ್ನು ಓದಿರಬೇಕು ಅಂತ. ಇವಾಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಆಬ್ವಿಯಸ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಓದಿರ್ತೀರ ಅಲ್ವಾ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ನಮಗೆ ಇಂಗ್ಲೀಷ್ ಇರ್ತಿತ್ತು. ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತಿತ್ತು, ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತಾಯಿತ್ತು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ,
ಷರತ್ತುಗಳು ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಪದವಿಗಳ ಜೊತೆಗೆ ಏನು BSc BE BTech BCA ಪದವಿಗಳ ಜೊತೆಗೆ ನಿಮ್ಮದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನೀವು ಏನು ಓದಿರ್ತೀರಾ ಆ ಒಂದು ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ನೀವು ಓದಿರಲೇಬೇಕಾಗತ್ತೆ. ಇಲ್ಲಿ ಮೀಡಿಯಂನ ಬಗ್ಗೆ ಮಾತಾಡ್ತಿಲ್ಲ, ಭಾಷೆ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ಕನ್ನಡ ಮಾಧ್ಯಮ ಬೇರೆ, ಇಂಗ್ಲಿಷ್ ಮಾಧ್ಯಮ ಬೇರೆ. ನೀವು ಕನ್ನಡ ಮಾಧ್ಯಮ ಓದಿರಿ ಅಥವಾ ಇಂಗ್ಲಿಷ್ ಮಾಧ್ಯಮ ಓದಿರಿ, ಆ ಯಾವುದೇ ಮಾಧ್ಯಮ ಓದಿದ್ರು ಕೂಡ ಈ ಎರಡು ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಏನು ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನಾಗಿ ಕನ್ನಡವನ್ನು ನೀವು ಓದಿರಲೇಬೇಕಾಗತ್ತೆ. ಇದು ಮೊದಲನೇ ಷರತ್ತು. ಇಲ್ಲಿ ಇನ್ನೊಂದೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನು ಕೊಟ್ಟಿದ್ದಾರೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗೆ. ಓಕೆ, ನಿಮಗೆ ಈ ಒಂದು ಕ್ರೈಟೀರಿಯಾನ ನೀವು ಫಾಲೋ ಅಪ್ ಮಾಡಿದ ಮೇಲೆ ನೀವು ಆಯ್ಕೆ ಆಗ್ತೀರಿ ಅಂತ ಅಂದ್ಕೊಳ್ಳಿ. ಕಂಪ್ಯೂಟರ್ ಟೀಚರ್ಸ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಿ. ಸೆಲೆಕ್ಟ್ ಆಗಿ 5 ವರ್ಷಗಳ ತನಕ ನಿಮಗೆ ಗಡುವು ಕೊಟ್ಟಿರ್ತಕ್ಕಂಥದ್ದು. ಆ 5 ವರ್ಷಗಳ ಒಳಗೆ ನೀವೇನು ಮಾಡಬೇಕು ನೋಡಿ, NCT ಇಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ B.Ed ಪದವಿಯನ್ನು ಹೊಂದತಕ್ಕದ್ದು ಅಂತ. ನಿಮಗೆ 5 ವರ್ಷ ತನಕ ಟೈಮ್ ಇರುತ್ತಲ್ವಾ. ಸೊ ಆ 5 ವರ್ಷದಲ್ಲಿ ನೀವು B.Ed ಎಜುಕೇಷನನ್ನು ಮಾಡ್ಕೊಂಡಿರಲೇಬೇಕಾಗತ್ತೆ. ಸೊ ನೀವು ಕಂಪ್ಯೂಟರ್ ಟೀಚರ್ಸ್ ಆಗಿ ಏನೋ ಆಯ್ಕೆಗೊಂಡ್ರೂ ಕೂಡ ನೀವು ಸೇವೆಯಲ್ಲಿ ಇರಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ, B.Edನ್ನು ಮಾಡ್ಕೋಬೇಕಾಗತ್ತೆ. ಯಾರ್ದು B.Ed ಆಗಿಲ್ಲ ಅವರು, B.Ed ಆಗಿದ್ರೆ ವೆಲ್ ಆ್ಯಂಡ್ ಗುಡ್. B.Ed ಆಗಿದ್ದಿಲ್ಲ ಅಂತಂದರೆ 5 ವರ್ಷದೊಳಗಡೆ ನೀವು 2 ವರ್ಷಗಳ B.Edನ್ನು ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಅದರ ಜೊತೆಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷಗಳ ಒಳಗಾಗಿ TET ಪರೀಕ್ಷೆಯಲ್ಲಿ ಅರ್ಹರಾಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಅಲ್ಲ, ನೀವು ಅದರಲ್ಲಿ ಕೂಡ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರಬೇಕು. ಸೊ ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಇದೆ. ಸೊ ಇಲ್ಲಿ TET ಅಂತ ಮೆನ್ಷನ್ ಮಾಡಿದ್ದಾರೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಯಾವುದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕನೂ ನೀವು ಟೀಚ್ ಮಾಡಬೇಕಾಗಿರೋದ್ರಿಂದ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ 1 to 5ಗೆ ನಾವು ಪೇಪರ್ 1 TET ಪರೀಕ್ಷೆಯಲ್ಲಿ ತೆರಗಡೆ ಆಗಿರಬೇಕು. ಆ್ಯಂಡ್ 6th to 8th ಸ್ಟ್ಯಾಂಡರ್ಡ್ 6ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ನಾವು ಟೀಚ್ ಮಾಡಬೇಕು ಅಂತಂದರೆ ಪೇಪರ್ 2 ಅಲ್ಲಿ ನಾವು ಅರ್ಹತೆಯನ್ನು ಪಡ್ಕೊಂಡಿರಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಯಾರು ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅವರು, ಆ್ಯಂಡ್ ಆಲ್ರೆಡಿ ಇವಾಗ BE BTech BIT BSc CS ಮಾಡಿರೋರು, B.Ed ಮಾಡ್ಕೊಂಡಿದ್ದೀರಾ, ಅವರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಯಾರು ಮಾಡ್ಕೊಂಡಿಲ್ಲ ಅವ್ರಿಗೂ ಕೂಡ ಸರ್ಕಾರ ಏನು ಮಾಡಿದೆ, ನೀವು ಏನು ಕಂಪ್ಯೂಟರ್ ಶಿಕ್ಷಕರಾಗಿ ಆಯ್ಕೆಯಾದ ನಂತರನೂ ಕೂಡ ನಿಮಗೆ 5 ವರ್ಷಗಳ ಕಾಲ ಏನು ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು TETಯನ್ನು ತೇರ್ಗಡೆಗೊಳ್ಳಲೇಬೇಕು. TET ಮ್ಯಾಂಡೇಟ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಏನು B.Edನ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಏನು ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಏನು 2500 ಪೋಸ್ಟ್ಗಳನ್ನು ಕರಿತೀವಿ ಅಂತ ಹೇಳಿದರೆ, ಕಾಲ್ಫರ್ಮ್ ಮಾಡ್ತೀವಿ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ C&R ರೂಲ್ ಆಗಿತ್ತು. ಸೊ ಈ ಒಂದು C&R ರೂಲಲ್ಲಿ ನಿಮಗೆ ಏನಾದರೂ ಆಕ್ಷೇಪಣೆಗಳಿತ್ತು ಅಂತಂದರೆ ಅದನ್ನು ನೀವೇನು ಮಾಡಬೇಕು, 7 days ಒಳಗಡೆ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕಾಗತ್ತೆ. ಓಕೆನಾ. ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ಬಿಡ್ತಾರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಬೇಕು ಅಂತಂದರೆ ಏನೇನು ಕ್ವಾಲಿಫಿಕೇಷನ್ ಅಂತ. ಸೊ ಇದಿಷ್ಟು ನೋಡಿ ಕ್ವಾಲಿಫಿಕೇಷನ್ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.